ಮೂಡಾ ಕೇಸ್ನಲ್ಲಿ ಇಡಿ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಹೈಕೋರ್ಟ್ ಅಲ್ಲಿ ಈಗ ವಾದ ಪ್ರತಿವಾದ ಮುಂದುವರಿತಾ ಇದೆ. ಕಳೆದ ಒಂದೂವರೆ ಗಂಟೆಯಿಂದ ವಾದ ಮಾಡ್ತಾ ಇತ್ತು. ಸಿಎಂ ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರ ವಾದ ನಡೀತಾ ಇತ್ತು. ಇಡಿ ಪರ ಎಎಸ್ಜಿ ಅರವಿಂದ್ ಕಾಮತ್ ವಾದವನ್ನು ಮಂಡಿಸಿದರು. ಧಾರವಾಡದ ಹೈಕೋರ್ಟ್ ಪೀಠದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕೇಸ್ನ ವಾದ ಪ್ರತಿವಾದ ಇದು. ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟಾ ಅವರ ವಾದ ಬಹಳಷ್ಟು ಪ್ರಬಲವಾಗಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಕಳೆದ ಫೆಬ್ರವರಿ 10ನೇ ತಾರೀಕು ಈ ಸಂಬಂಧಪಟ್ಟಂಗೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆಗಿತ್ತು. ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಈ ಕೇಸ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಕೋರ್ಟಿಂದ. 14 ನಿವೇಶನಗಳು ಅಪರಾಧ ಪ್ರಕ್ರಿಯೆ ಚೆಹರೆ ಹೊಂದಿದೆ. ವಾಪಸ್ ಮಾಡಿದ್ರೆ ಅಪರಾಧ ಹೋಗುತ್ತದೆ ಅಂತ ಹೇಳಲಾಗ್ತಾ ಇದೆ. ನಾವು ಅರ್ಜಿದಾರರನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದು. ಅರವಿಂದ್ ಕಾಮತ್ ಅವರ ವಾದವನ್ನು ನೋಡ್ತಾ ಇದ್ದೀವಿ ನಾವು. PMLA ಅಡಿ ಎಲ್ಲಿ ಹಣ ವರ್ಗಾವಣೆಯಾಗಿದೆ, ಇಲ್ಲಿ ನಿವೇಶನ ಹಂಚಿಕೆ ಆಗಿದೆ. ಜಡ್ಜ್ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವಕೀಲರ ವಾದದ ಮಧ್ಯದಲ್ಲಿ. ಅರವಿಂದ್ ಕಾಮತ್ ಅವರ ವಾದವನ್ನು ನೋಡ್ತಾ ಇದ್ದೀವಿ. ಮೂಡಾ ಕೇಸ್ನಲ್ಲಿ ಇಡಿ ಸಮನ್ಸ್ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದಂತ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇದು. ಈ ವಾದ ಪ್ರತಿವಾದದ ಮಧ್ಯದಲ್ಲಿನೇ ಇಡಿ ಅಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ಒಂದಿಷ್ಟು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರುವಂತದ್ದು. ನಿನ್ನೆ ತಾನೇ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂಗೆ ಅರವಿಂದ್ ಕಾಮತ್ ಅವರ ವಾದವನ್ನು ಗಮನಿಸ್ತಾ ಇದ್ದೀವಿ. ವಾಪಸ್ ಮಾಡಿದ್ರೆ ಅಂದ್ರೆ ಆ 14 ಸೈಟ್ಗಳೇನಿತ್ತಲ್ಲ ಅದನ್ನ ವಾಪಸ್ ಮಾಡಿದ್ರೆ ಅದು ಹೇಗೆ ಅಪರಾಧ ಅಂತ ಆಗುತ್ತೆ? ನಾವು ಯಾವುದೇ ಆರೋಪವನ್ನ ಮಾಡಿಲ್ಲ. ಸಿಎಂ ಪತ್ನಿ ಪರ ಸಂದೇಶ್ ಚೌಟಾ ವಾದ ಮಾಡಿದ್ರು. ಈಗ ಇಡಿ ಪರವಾಗಿ ಕಾಮತ್ ಅವರ ವಾದ ಇದು. ಅದರಲ್ಲಿ ನಿವೇಶನ ಹಂಚಿಕೆ ಆಗಿದೆ 50-50 ಅನುಪಾತದಲ್ಲಿ. ಜಡ್ಜ್ ಅವರ ಪ್ರಶ್ನೆ ವಕೀಲರಿಗೆ ಇಡಿ ಪರ ಎಎಸ್ಜಿ ಅರವಿಂದ್ ಕಾಮತ್ ಅವರ ಪ್ರಬಲವಾದಂತಹ ವಾದ. ಕಳೆದ ಒಂದೂವರೆ ಗಂಟೆಗಳ ನಿರಂತರವಾಗಿ ಸಂದೇಶ್ ಚೌಟಾ ಅವರ ವಾದವನ್ನು ನಾವು ಗಮನಿಸಿದ್ವಿ. ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ್ರು. ಇದರಲ್ಲಿ ಇಲ್ಲಿಗಲ್ ಆಗಿ ಯಾವುದೇ ರೀತಿಯಾದಂತಹ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ. ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟಿದೆ. ಹಾಗಾಗಿ ಕೇಸನ್ನ ಖುಲಾಸೆ ಮಾಡಬೇಕು ಅನ್ನುವಂಥ ಆಯಾಮದಲ್ಲಿ ಸಂದೇಶ್ ಚೌಟಾ ಅವರ ವಾದ ಇತ್ತು. ಈಗ ಇಡಿ ಪರ ಕಾಮತ್ ಅವರ ವಾದ. ಅರವಿಂದ್ ಕಾಮತ್ 14 ನಿವೇಶನಗಳು ಅಪರಾಧ ಪ್ರಕ್ರಿಯೆಯ ಚೆಹರೆಯನ್ನು ಹೊಂದಿದೆ. ಅಂದ್ರೆ ಇಲ್ಲಿಗಲ್ ಆಗಿ ಅವುಗಳನ್ನ ತೆಗೆದುಕೊಳ್ಳಲಾಗಿದೆ. 3 ಪಾಯಿಂಟ್ ಎಕ್ಸ್ಟ್ರಾ ಎಕರೆ ಹೊಲ ಏನಿತ್ತಲ್ಲ, ಜಮೀನೇನಿತ್ತಲ್ಲ, ಅದರ ಬದಲಾಗಿ ತೆಗೆದುಕೊಂಡಿರುವಂತಹ ಈ 14 ಸೈಟ್ಗಳಲ್ಲಿ ಅಪರಾಧ ಕಂಡು ಬರ್ತಾ ಇದೆ. ಆ ರೀತಿಯಾದಂತಹ ಚೆಹರೆ ಇದೆ ಅಂತ ಹೇಳ್ತಿದ್ದ ಕಾಮತ್. ವಾಪಸ್ ಮಾಡಿದ್ರೆ ಈ 14 ಸೈಟ್ಗಳನ್ನು ವಾಪಸ್ ಮಾಡಿದ್ರೆ ಅಪರಾಧ ಹೋಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಿಎಂ ಪತ್ನಿ ಪರ ವಾದ ಮಾಡಿದಂತ ಸಂದೇಶ ಚೌಟಾ ಅವರ ವಾದವನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರವಿಂದ್ ಕಾಮತ್ ಅವರು. ಅದನ್ನು ವಾಪಸ್ ಕೊಟ್ಬಿಟ್ರೆ ಹೋಗ್ಬಿಡುತ್ತೆ, ಹಾಗಾದ್ರೆ ಅಪರಾಧ ತನಿಖೆ ಮಾಡಬಾರ್ದ ಅಂತ ಇಡಿ ಪರ ಕಾಮತ್ ಅವರ ವಾದ. ನಾವು ಅರ್ಜಿದಾರರನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದು. ಯಾವುದೇ ಆರೋಪವನ್ನ ನಾವು ಮಾಡ್ತಾ ಇಲ್ಲ. ಪ್ರೊಸೀಜರ್ ಪ್ರಕಾರ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಇಡಿ ಪರವಾಗಿ ಕಾಮತ್ ಅವರ ವಾದ. PMLA ಅಡಿ ಎಲ್ಲಿ ಹಣ ವರ್ಗಾವಣೆಯಾಗಿದೆ, ಆದರೆ ಈಗ ಹಂಚಿಕೆ ಆಗಿರುವಂತಹ 50-50 ಅನುಪಾತದ ಈ 14 ಸೈಟ್ಗಳು, ನಿವೇಶನಗಳು ಅಪರಾಧ ಆಗಿದೆ ಅನ್ನುವಂತಹ ಅಪರಾಧದ ಪ್ರಕ್ರಿಯೆಯನ್ನು ತೋರಿಸುವಂತಹ ಚೆಹರೆಗಳಿದೆ, ಅಂಶಗಳಿದೆ ಇದರಲ್ಲಿ ಅಂತ ಕಾಮತ್ ಅವರು ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಡಿ ಮಾಡಿರುವಂತಹ ಇಲ್ಲಿವರೆಗಿನ ತನಿಖೆ ಸರಿಯಾಗಿದೆ ಅನ್ನೋದು. ಇನ್ನು ಇದರ ಜೊತೆಗೆ ಇಡಿ ಕೊಟ್ಟಂತಹ ಸಮನ್ಸ್ ಏನಿದೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೈರತಿ ಸುರೇಶ್ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಇಡಿ ತನಿಖೆ ಸರಿಯಾಗಿ ಇರೋ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಆಂಗಲ್ನಲ್ಲಿ ಅರವಿಂದ್ ಕಾಮತ್ ಅವರು ವಾದ ಮಾಡ್ತಾ ಇದ್ದಾರೆ.
ECIR ಅನ್ನ ಯಾಕೆ ದಾಖಲು ಮಾಡ್ತಿಲ್ಲಿ ಇಡಿ ಅಂತ ಸಂದೇಶ್ ಚೌಟ ಪ್ರಬಲವಾಗಿ ವಾದ ಮಂಡಿಸಿದ್ರು. ECIR ಲೈಕ್ FIR, ನಾವು ನಾರ್ಮಲ್ ಕೇಸ್ಗಳಲ್ಲಿ FIR ಯಾವ ರೀತಿಯಾಗಿ FIR ಅನ್ನು ಹಾಕ್ತಾರೆ ಪೊಲೀಸ್ ಅಧಿಕಾರಿಗಳು, ಹಾಗೆ ಇಡಿಯಲ್ಲಿ ECIR ದಾಖಲಾಗುತ್ತೆ. ECIR ಹಾಕಿದ್ದೇ ಇಲ್ಲಿ ಕಾನೂನಿಗೆ ವಿರುದ್ಧವಾಗಿದೆ. ಅಂದ್ರೆ ಇಡಿ ಎಂಟ್ರಿ ಕೊಡುವಂಥದ್ದು ಅಪಾರ ಪ್ರಮಾಣದಲ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ದುಡ್ಡು ಅಕ್ರಮವಾಗಿ ಹಂಚಿಕೆಯಾದಾಗ, ಆದರೆ ಇಲ್ಲಿ ಆ ಪ್ರಮಾಣದ ಹಣ ಸರಬರಾಜು ಆಗಿಲ್ಲ, ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಅಂತ ಸಂದೇಶ್ ಚೌಟ ಅವರ ವಾದ ಇತ್ತು. ಆದರೆ ಮತ್ತೊಂದು ಭಾಗದಲ್ಲಿ ಈಗ ಕಾಮತ್ ಅವರು ಅದನ್ನ ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇಡಿ ಪರವಾಗಿ ಯಾವುದೇ ರೀತಿಯಾದಂಥ ಆರೋಪಗಳನ್ನು ನಾವು ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಇಡಿ ಕಡೆಯಿಂದ. ಕೋಟಿಗಟ್ಟಲೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನ ಕಾಮತ್ ಅವರು ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಸಚಿವರು ಇಬ್ಬರು ಕೂಡ ತನಿಖೆಗೆ ಒಳಪಡಬೇಕು, ವಿಚಾರಣೆಗೆ ಹಾಜರಾಗಬೇಕು, ಇಡಿ ಕೊಟ್ಟಂತಹ ನೋಟಿಸ್ ಏನಿದೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥ ಆಂಗಲ್ನಲ್ಲಿ ಹೇಳ್ತಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್, ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ವರದಿಯನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ. ನೆನ್ನೆ ಸಂಬಂಧಪಟ್ಟಂತ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಬಿ ರಿಪೋರ್ಟ್ ಸಲ್ಲಿಕೆಗೆ 11,000 ಪುಟಗಳ ವರದಿ ಸಲ್ಲಿಕೆ ಆಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ದಿದ್ದು 11,000 ಪುಟಗಳ ವರದಿ ಸಲ್ಲಿಕೆ ಮೈಸೂರು ಲೋಕಾಯುಕ್ತದಿಂದ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಹಾಕಲಾಗಿದೆ. ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಈ ಪ್ರಕರಣದಲ್ಲಿ ಬೇಕಾದಂತಹ ತನಿಖೆಗೆ ಅಗತ್ಯ ಇರುವಂತಹ ಸಾಕ್ಷ್ಯಾಧಾರಗಳನ್ನ ನೀವು ಕೊಟ್ಟಿಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈಗಾಗಲೇ ನೋಟಿಸ್ ಕೊಡಲಾಗಿದೆ ಮೈಸೂರು ಲೋಕಾಯುಕ್ತದಿಂದ. ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಹಾಕಲಾಗಿದೆ. SP ಉದೇಶ್ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಇದು. ವಿರೋಧಿಗಳಿಗೆ ಭಾರಿ ಹಿನ್ನಡೆ. ಒಂದು ರೀತಿ ಟೆಕ್ನಿಕಲ್ಲಿ, ಮತ್ತೊಂದು ರೀತಿ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ ಏನಿತ್ತು, ಇಲ್ಲಿವರೆಗೂ ಅವರ ರಾಜಕೀಯ ಜೀವಮಾನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತೇನು ಹೇಳ್ತಾ ಇದ್ರು ಘಂಟಾಘೋಷವಾಗಿ, ಅದಕ್ಕೀಗ ಮತ್ತೊಂದಿಷ್ಟು ಬಲ ಬಂದಂತೆ ಕಾಣಿಸ್ತಾ ಇದೆ. ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ ನೀವು. ಪೂರ್ಣಾವಧಿ ಸಿಎಂ ಕೂಗಿ ಬಲ ಸಿಗುತ್ತೆ ಅಂದ್ರೆ ಇಲ್ಲಿವರೆಗೇನು ಈ ಕುರ್ಚಿ ಕಿತ್ತಾಟ ನಡೀತಾ ಇತ್ತು, ಒಂದೆರಡು ಬಣಗಳು ಸೃಷ್ಟಿಯಾಗಿತ್ತು, ಅದೆಲ್ಲದಕ್ಕೂ ಕೂಡ ಈಗ ಹಿನ್ನಡೆ. ಪಕ್ಷದಲ್ಲಿನ ವಿರೋಧಿಗಳು ಜೊತೆಗೆ ವಿಪಕ್ಷಿಗಳು ಕೂಡ ಈ ಮುಡಾ ವಿಚಾರವನ್ನ ಬಹಳಷ್ಟು ಚರ್ಚೆಯ ವಿಷಯ ವಸ್ತುವನ್ನಾಗಿ ಮಾಡ್ತಾ ಇದ್ರು ಇಲ್ಲಿವರೆಗೂ ಕೂಡ. ಈಗ ಲೋಕಾಯುಕ್ತನೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಬ್ವಿಯಸ್ಲಿ ಒಂದು ಸ್ಟ್ರೆಂತ್ ಬಂದಿರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಟವನ್ನ ಮಾಡೋದು, ಈ ವಿಚಾರವನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ಗೆ ಮತ್ತಷ್ಟು ಬಲ ಸಹಜವಾಗಿ ಬರುತ್ತೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು ಲೋಕಾಯುಕ್ತ. ಆದರೆ ಈ ವಿಚಾರವನ್ನ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರೋದನ್ನ ದೂರುದಾರರು ಸೇರಿದಂಗೆ ಬಿಜೆಪಿ ನಾಯಕರು ಬಹಳಷ್ಟು ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತದ್ದು ಲೋಕಾಯುಕ್ತ. ಅವ್ರು ಹೇಳ್ದಂಗೆ ಇವರು ತನಿಖೆ ಮಾಡಿದ್ದಾರೆ, ನಮಗೆ ಮೊದಲೇ ಗೊತ್ತಿತ್ತು ಬಿ ರಿಪೋರ್ಟ್ ಹಾಕ್ತಾರೆ ಅಂತ ವಾಗ್ದಾಳಿಗಳು ನಡೀತಾ ಇದೆ. ಸಿಎಂ ಸೇರಿ 4 ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದ್ದೆ, ಇದು ರಾಜಕೀಯ ಪ್ರೇರಿತ ಅಂತ. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ, ಇದರಲ್ಲಿ ಯಾರ ಪ್ರಭಾವವೂ ಇಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. ನೋಡಪ್ಪ, ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ BJP ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ, ಅವ್ರ ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳ್ತಾರೆ. ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ, ನಾನು ಕೇಳ್ತೀರಿ, ಇನ್ನೊಬ್ರು ಕೇಳ್ತಾರೆ. ಅವ್ರು ಕ್ಲೇಮ್ ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಎಲ್ಲರೂ ಇದೆಯಾ? ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ. ಸೊ ಯಾವ್ದಾದ್ರು ಏನಾದ್ರು ಒಂದು ಕೇಸ್ ಆಗ್ಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು. ಏನು ಎವಿಡೆನ್ಸು?
ಯಾವ ಎವಿಡೆನ್ಸು ಇಲ್ಲ ಇಲ್ಲಿ. ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಏನಾದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ. ಇಡೀ ಫುಲ್ಲಿ ಏನು ನಮಗೇನು ಗೊತ್ತಿಲ್ವಾ? ಡೆಲ್ಲಿಯಿಂದ ಕರ್ಕೊಂಡ್ಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು. ದಿಸ್ ಪ್ಯೂರ್ಲಿ ಬಿಜೆಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್. ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ. ಇನ್ನು ಧಾರವಾಡದ ಹೈಕೋರ್ಟ್ ಪೀಠದ ಮುಂಭಾಗದಲ್ಲಿ ಇನ್ನೂ ಕೂಡ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಸಲ್ಲಿಕೆ ಮಾಡಿದ್ದಂತಹ ಇಡಿ ಕೊಟ್ಟಂತಹ ನೋಟಿಸ್ ಏನಿತ್ತು ಅದನ್ನ ಪ್ರಶ್ನೆ ಮಾಡಿರುವಂತಹ ಮೇಲ್ಮನವಿ ಅರ್ಜಿ, ಅದರ ವಾದ ಪ್ರತಿವಾದಗಳು ಯಥಾ ಪ್ರಕಾರ ಮುಂದುವರಿತಾ ಇದೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿವರೆಗೂ ಕೂಡ ಸಂದೇಶ್ ಚೌಟ ಅವರ ವಾದ ಇತ್ತು ಸಿಎಂ ಪತ್ನಿಯ ಪರವಾಗಿ. ಈಗ ಇಡಿ ಪರವಾಗಿ ಡಿಫೆನ್ಸ್ ಅರವಿಂದ್ ಕಾಮತ್ ಅವರಿಂದ ಎಕ್ಸ್ಕ್ಲೂಸಿವ್ ಆಗಿ ಅಟ್ ಪ್ರೆಸೆಂಟ್ ಈಗ ಧಾರವಾಡದ ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೀತಾ ಇದೆ ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎರಡು ಕಡೆಯಿಂದ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಆಗ್ತಾ ಇದೆ ಅಂತ, ಯಾವ ಕಾರಣಕ್ಕಾಗಿ ಇಡಿ ಎಂಟ್ರಿ ಆಯಿತು ಅಂತ ಆರಂಭದಲ್ಲೇ ಪ್ರಶ್ನೆ ಮಾಡಿದ್ರು ಸಂದೇಶ್ ಚೌಟ. ಇಡಿ ಪರ ಕಾಮತ್ ವಾದ ಮುಂದುವರಿತಾ ಇದೆ. ನೋಟಿಸ್ನಲ್ಲಿ ಆಫೀಸ್ಗೆ ವಿಚಾರಣೆಗೆ ಕರೆದಿದ್ದೇವೆ, ಅಂದ್ರೆ ಇಡಿ ಕೊಟ್ಟಂತ ನೋಟಿಸ್ ಏನಿದೆ, ಸಮನ್ಸ್ ಏನಿದೆ, ಅದರಲ್ಲಿ ಉಲ್ಲೇಖ ಮಾಡಿರೋದು ಇದು. ವಿಚಾರಣೆಗೆ ಬನ್ನಿ ಅಂತ ಕರೆದಿರೋದು. ವಿಚಾರಣೆ ಎದುರಿಸಿ ಅಂತ ನಾವು ಹೇಳಿದ್ದಷ್ಟೇ, ಬೇರೇನೂ ಇಲ್ಲ. ನಿಮ್ಮ ಹೇಳಿಕೆಯನ್ನು ದಾಖಲಿಸಲು ನಾನು ಬಯಸ್ತೇನೆ. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರಿಗೇನು ನೋಟಿಸ್ ಕೊಡಲಾಗಿದೆ, ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ. ಇಬ್ಬರ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಕೇವಲ ವಿಚಾರಣೆಗೆ ಬನ್ನಿ ಅಂತ ಮಾತ್ರ ನಾವು ಸಮನ್ಸನ್ನ ಕೊಟ್ಟಿರೋದು, ಅಂದ್ರೆ ಇಡಿಯಿಂದ ಕೊಟ್ಟಿರೋದು. ಇಡಿ ಪರ ವಕೀಲ ASG ಕಾಮತ್ ಅವರ ವಾದ ಅಂತ್ಯ ಆಗಿದೆ. ಈಗ ಯಾವ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಪ್ರಬಲವಾಗಿ ಕೋರ್ಟ್ ಮುಂದೆ, ಹೈಕೋರ್ಟ್ ಪೀಠದ ಮುಂದೆ ವಾದ ಮಂಡಿಸಿದ್ರು ಅರವಿಂದ್ ಕಾಮತ್. ಇಡಿ ಯಾಕೆ ಬಂತು, ACIR ಯಾಕೆ ದಾಖಲಾಯಿತು, PMLA ಅಡಿಯಲ್ಲಿ ಹಣ ವರ್ಗಾವಣೆಯಾಗಿದೆಯಾ, ಆ ಆಕ್ಟ್ಗಳನ್ನು ಯಾಕೆ ದಾಖಲು ಮಾಡಲಾಗಿದೆ ಅಂತ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ರೆ, ಯಾಕೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಇಲ್ಲಿ ಅರವಿಂದ್ ಕಾಮತ್ ಅವರು ಇಡಿ ಪರವಾಗಿ ತಮ್ಮ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ದಾರೆ. ಈಗ ಅರವಿಂದ್ ಕಾಮತ್ ಅವರ ವಾದ ಅಂತ್ಯ ಆಗಿದೆ. ಇಡಿ ಸಮನ್ಸ್ ರದ್ದು ಕೋರಿದ ಅರ್ಜಿ, ಸಿಎಂ ಪತ್ನಿ ಪಾರ್ವತಿ ಪರ ವಾದ ಕಳೆದ 1.5 ಗಂಟೆಗಳಿಂದ ಸಂದೇಶ್ ಚೌಟ ಅವರ ಕಡೆಯಿಂದ ಆಯಿತು. ಇಡಿ ಎಂಟ್ರಿ ಆಗಿದ್ದೇ ರಾಂಗ್. ಈ ಪ್ರಕರಣದಲ್ಲಿ ಇಡಿ ಬರೋ ಹಾಗೆ ಇಲ್ಲ. ಯಾವ ಕಾರಣಕ್ಕಾಗಿ ಅವರು ECIR ದಾಖಲು ಮಾಡಿದ್ರು ಅದನ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಮುಂದೆ ವಾದ ಮಾಡಿದ್ರು ಸಂದೇಶ್ ಚೌಟ. ಆದ್ರೆ ಈಗ ಇಡಿ ಪರವಾಗಿ ಅರವಿಂದ್ ಕಾಮತ್ ಅವರು ಯಾವ ಕಾರಣಕ್ಕಾಗಿ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕು, ನೋಟಿಸ್ ಅಲ್ಲಿ ಏನಿದೆ, ಯಾವ ಕಾರಣಕ್ಕಾಗಿ ಅವರು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋಕ್ ಹೋದ್ರು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅರವಿಂದ್ ಕಾಮತ್. ಸಹಜವಾಗಿ ನಾವು ಯಾರನ್ನೂ ಆರೋಪಿಗಳಂತ ಹೇಳಿಲ್ಲ, ಆದ್ರೆ ವಿಚಾರಣೆಗೆ ಬನ್ನಿ, ವಿಚಾರಣೆ ಎದುರಿಸಿ, ಇಡಿಯ ವಿಚಾರಣೆಯನ್ನ ಎದುರಿಸಿ ಅಂತ ಮಾತ್ರ ಹೇಳಿರೋದು. ನಿಮ್ಮ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ನಾನು ಬಯಸ್ತೇನೆ ಅಂತ ಇಡಿ ಪರವಾಗಿ ಮಾತನಾಡಿದ್ದಾರೆ, ವಾದ ಮಾಡಿದ್ದಾರೆ ಕಾಮತ್. ಕೊಟ್ಟಂತ ನೋಟಿಸ್ನಲ್ಲಿ, ಅಂದ್ರೆ ಜಾರಿಯಾದಂತಹ ಸಮನ್ಸ್ನಲ್ಲಿ ಏನಿದೆ ಅದನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ನೋಟಿಸ್ ಕೊಡಲಾಗಿದೆ, ಯಾವ ಕಾರಣಕ್ಕಾಗಿ ಇಬ್ರು ಕೂಡ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಇಬ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿರೋದು. ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಅರವಿಂದ್ ಕಾಮತ್ ಅವರ ವಾದ ಸದ್ಯಕ್ಕೆ ಅಂತ್ಯ ಆಗಿದೆ. ಫೆಬ್ರವರಿ 10ನೇ ತಾರೀಕು ಕೂಡ ಇದೇ ರೀತಿಯಾದಂತಹ ವಾದ ಪ್ರತಿವಾದಗಳಾಗಿತ್ತು. ಅವತ್ತು ಅರವಿಂದ್ ಕಾಮತ್ ಅವರು ಟೈಮ್ ತೆಗೆದುಕೊಂಡಿದ್ರು, ಅಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಟೈಮ್ ಕೇಳಿದ್ರು. ಇವತ್ತು ಆಕ್ಷೇಪಣೆಯ ಪ್ರಕಾರವಾದಂಥ ಪ್ರತಿವಾದ ಅರವಿಂದ್ ಕಾಮತ್ ಅವರ ಕಡೆಯಿಂದ. ಮೊನ್ನೆ ಕೂಡ ಇದೇ ಆಂಗಲ್ನಲ್ಲಿ CV ನಾಗೇಶ್, ಭೈರತಿ ಸುರೇಶ್ ಅವರ ಪರವಾಗಿ ವಾದ ಮಾಡಿದ್ರೆ ಸಂದೇಶ್ ಚೌಟ ಅವರು ಸಿಎಂ ಪತ್ನಿ ಪರವಾಗಿ ವಾದ ಮಂಡಿಸಿದರು.